ಎಸ್, ಏನ್ ಹೇಳ್ತಾರೆ, ಎ ಬಿ ಸಿ ಅನ್ನೋದು ಪಾಸಿಟಿವ್ ರಿಯಲ್ ನಂಬರ್ಸ್ ಆದ್ರೆ ಓಕೆ ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಎಷ್ಟಾಗುತ್ತೆ? ಏನ್ ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್? ಎ ಟು ದ ಪವರ್ -1 ಇಂಟು ಬಿ ಇಂಟು ಅಂಡರ್ ದ ಸ್ಕ್ವೇರ್ ರೂಟ್ ಬಿ ಟು ದ ಪವರ್ -1 ಇಂಟು ಸಿ ಅಂಡ್ ಸಿ ಟು ದ ಪವರ್ -1 ಇಂಟು ಎ. ಓಕೆನಾ? ಸೊ 1 by 1 ಸಾಲ್ವ್ ಮಾಡೋಣ. ಫಸ್ಟ್ ಈ ಪವರ್ ಅನ್ನ ಪಾಸಿಟಿವ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದೇನಾಗುತ್ತೆ 1 by a ಆಗುತ್ತೆ ಇಂಟು ಬಿ ಇಂಟು ಇದೇನಾಗುತ್ತೆ 1 by b ಆಗುತ್ತೆ ಇಂಟು ಸಿ. ಆಮೇಲೆ ಇದೇನಾಗುತ್ತೆ 1 by c ಆಗುತ್ತೆ ಇಂಟು ಎ. ಕರೆಕ್ಟ್ ಅಲ್ವಾ? ಈಗ ನೋಡಿ, ಒಂದು ಪ್ರಾಪರ್ಟಿ ರೂಟ್ ಎ ಇಂಟು ರೂಟ್ ಬಿ ಇದ್ರೆ ಇದನ್ನ ನೀವ್ ಏನಂತ ಬರಿಬಹುದು? ರೂಟ್ ಆಫ್ ಎ ಇಂಟು ಬಿ. ಕರೆಕ್ಟ್? ಈಗ ಎಲ್ಲಾ ಟರ್ಮ್ಸ್ ಅಂಡರ್ ದಿ ಸ್ಕ್ವೇರ್ ರೂಟ್ ಇದಾವೆ, ಹೌದಾ? ಸೊ ಎಲ್ಲಾ ಟರ್ಮ್ಸ್ ಅಂಡರ್ ದಿ ಸ್ಕ್ವೇರ್ ರೂಟ್ ಅಂತ ಇದ್ದಾಗ ನಾವು ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ಬೋದು. ಯಾಕೆ? ಎ ಇಂಟು ಬಿ. ಅದೇ ತರ 3 ಟರ್ಮ್ಸ್ ಇದ್ರೆ ಎ ಬಿ ಸಿ ಆಗುತ್ತೆ. ಸೊ ಅಂದ್ರೆ ಅಂಡರ್ ದಿ ಸ್ಕ್ವೇರ್ ರೂಟ್ 3 ಟರ್ಮ್ಸ್ ಇದ್ದು ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಇದ್ದಿದ್ರಿಂದ ಇದನ್ನ ಅಂಡರ್ ದಿ ಸ್ಕ್ವೇರ್ ರೂಟ್ ಎಲ್ಲ ಮಲ್ಟಿಪ್ಲೈ ಮಾಡ್ಬೋದು. ಅಂದ್ರೆ 1 by a ಇಂಟು ಬಿ ಇಂಟು 1 by b ಇಂಟು ಸಿ ಇಂಟು 1 by c ಇಂಟು ಎ. ಕರೆಕ್ಟ್? ಈಗ ನೋಡಿದ್ರೆ 1 by a ಮತ್ತೆ a ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಸೊ ಇಲ್ಲೇನ್ ಉಳಿತು? ಸ್ಕ್ವೇರ್ ರೂಟ್ ಆಫ್ 1. ಅಂಡ್ ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 1? ನಥಿಂಗ್ ಬಟ್ 1. Yes, so what is your answer? Option A, 1. Yes.